ಓಕೆ. ಅದೇ GN ಸ್ಥಾವರ ಮಠ ಗುರುಗಳ ಸಂದರ್ಶನವನ್ನು ಭಾಗ 2ರಲ್ಲಿ ಮುಂದುವರಿಸ್ತಾ ಇದ್ದೀನಿ. ಕೂಡ್ರಿಕ ಭಾಗ 2ರಲ್ಲಿ ಮುಂದುವರಿಸ್ತಾ ಇದ್ದೀನಿ. ಕೇಳಿದ್ರಿ ಅವರು ವಿಲೇಜ್ ಅಕೌಂಟೆಂಟ್ ಆದ ಬಗ್ಗೆ ಕೇಳಿದ್ರಿ. ಅವತ್ತಿನ ಕಾಲಕ್ಕೆ ಪದವೀಧರರು B.Ed ಆಗಿರ್ತಕ್ಕಂಥವ್ರು ನೌಕರಿ ಸಮಸ್ಯೆ ಇವು ಕೇವಲ ಇವತ್ತು ಮಾತ್ರ ಅಲ್ಲ, ಅವತ್ತಿಗೂ ಕೂಡ ಇತ್ತು ಅನ್ನುವಂಥದ್ದನ್ನು ಹೇಳ್ಕೊಂಡ್ರು ಅವರು. ಆದ್ರೆ ಒಂದು ಏನಪ್ಪ ಅಂದ್ರೆ ಅವತ್ತಿಗೆ ಎಷ್ಟು ಸ್ಟೈಫಂಡ್ ರೇಟ್ ಕೊಡ್ತಿದ್ರು, ಅದರಲ್ಲೇ ನಾವು ಬದುಕಿದ್ವಿ, ಜೀವನ ಮಾಡಿದ್ವಿ ಅಂತಕ್ಕಂಥ ಮಾತು ಹೇಳ್ಕೊಂಡ್ರು. ಜೊತೆಗೆ ಅವ್ರನ್ನ ಯಾರು ಯಾಕೆ ನೋಡಲಿಲ್ಲ ಅನ್ನುವಂಥದ್ದನ್ನು ಕೂಡ ಅವರೇ ಹೇಳ್ಕೊಂಡ್ರು. ಇಲ್ಲ, ನಾನು ಕಲಾವಿದರ ಜೊತೆಯಲ್ಲಿ ಬೆರೀಲಿಲ್ಲ, ಕಲಾವಿದರ ಜೊತೆಯಲ್ಲಿ ಓಡಾಡಿ ಗುರುತಿಸ್ಕೊಂಡಿದ್ರೆ ನನ್ನೂ ಜನ ನೋಡಿರ್ತಿದ್ರು ಅಂತ. ಸಾವಿರ ಹಾಡುಗಳನ್ನು ಬರೆದ್ರು. ಕ್ಯಾಸೆಟ್ಗಳಲ್ಲಿ ಸಾಕಷ್ಟು ಹಾಡುಗಳು ಬಂದು ಕ್ಯಾಸೆಟ್ ಮಾಡಿರ್ತಕ್ಕಂಥ ಕಂಪ್ನಿಯವರು ಉದ್ಧಾರ ಆದರು. ಹಾಡಿದವರು ಸ್ವಲ್ಪ ಮಟ್ಟಿಗೆ ಉದ್ಧಾರ ಆಗಿದ್ದರು. ಇವರಂತೂ ಸಾಕಷ್ಟು ಹಾಡುಗಳನ್ನು ಹಾಡ್ಯಾರ. ಅವರು ಉದ್ಧಾರ ಆಗುವಂಥ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅವ್ರ ತಂದೆ ತಾಯಿ ತಲಾಂತರದವ್ರಿಗೂ ಕುಂತು ಉಣ್ಣುವಷ್ಟು ಆಸ್ತಿ ಮಾಡಿ ತುರುಗ್ಯಾರ. ಇನ್ನು ಬಿಟ್ಟರೆ ಅವ್ರಿಗೆ ಚಾನ್ಸ್ ಆಗೋ ಅದಕ್ಕೆ ಅವ್ರಿಗೆ ಹಾಡಿನಿಂದ ನಾವು ಕಟ್ಟಿ ತುಂಬ್ತಿರ್ಲಿಲ್ಲ. ಇವರಿಗೆ ಹಂಗಲ್ಲ, ಜೊತೆಗೆ ಕೆಲಸ ಮಾಡಬೇಕಿತ್ತು. ಇದ್ರಾಗ ಚನ್ನಬಸವ ಅವರು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ನಾನು ಅವರು ಕಷ್ಟದಾಗಿದ್ದಂಥವ್ರು. ಆದ್ರೆ ಒಂದು ಸಾಹಿತ್ಯ ಬರೆದಿರ್ತಕ್ಕಂಥವ್ರು ಸಾಕಷ್ಟು ಪ್ರಸಿದ್ಧಿ ಪಡೆದಾರ. ಆದರೆ ಇವ್ರು ಯಾಕೆ ಪಡೀಲಿಲ್ಲ? ಯಾರು ರಸ್ತೆಯಲ್ಲಿ ನೋಡಿದ್ರೆ ಇವರೇ ಸ್ಥಾವರ ಮಠ ಅಂತ ಹೇಳ್ತಿರ್ಲಿಲ್ಲ. ಸ್ವತಃ ಆಡಿಯೋ ಕಂಪ್ನಿಯವ್ರನ್ನ ಕೇಳಿದ್ರು ಕೂಡ ಅವರು ಇಲ್ಲರಿ, ಅವ್ರ ಫೋಟೋನೂ ಇಲ್ಲ, ಅಟ್ಲೀಸ್ಟ್ ಅವ್ರದ್ದೊಂದು ಫೋಟೋ ಇಲ್ಲ ಅಂತಂದ್ರೆ ಅವ್ರ ಹಾಡುಗಳನ್ನು ಮಾರಿಕೊಂಡು ಸಾಕಷ್ಟು ದುಡ್ಡು ಗಳಿಕೆ ಮಾಡಿಕೊಂಡವರು ಕನಿಷ್ಠ ಸೌಜನ್ಯಕಾರ ಒಂದು ಸಾರಿ ಕರೆಸಿ ಅವರು ಒಂದು ಸನ್ಮಾನ ಮಾಡ್ತಕ್ಕಂಥ ಒಂದು ಔದಾರ್ಯ ತೋರ್ಬೇಕಿರ್ತ. ನೋಡ್ರಪ್ಪ, ನಿಮ್ಮ ಸಾಹಿತ್ಯದ ನಮ್ಮಲ್ಲಿ ಸಾಕಷ್ಟು ಒಡ್ಯಾವು, ಅದರಿಂದ TRP ಬಂದೈತಿ, ಸಾಕಷ್ಟು ಆದಾಯ ಬಂದೈತಿ, ತಗೋರಿ ಅಂತ ₹1 ಕೊಟ್ಟಿದ್ರು ಸಾಕಾಗಿತ್ತು. ಯಾಕಂದ್ರೆ ಅವ್ರ ಸಾಹಿತ್ಯಕ್ಕೆ ಕನಿಷ್ಠ ಗುರುತಿಸಿದ್ರು ನನ್ನ ಅಂತಕ್ಕಂಥ ಒಂದು ಇರ್ತಿತ್ತು, ಒಂದು ಅಭಿಮಾನ ಬರ್ತಿತ್ತು. ಆದ್ರೆ ಅವ್ರನ್ನ ಯಾರು ಗುರುತಿಸಲಿಲ್ಲ. ಇಲ್ಲಿವರೆಗೂ ಎಷ್ಟೋ ಮಂದಿ ಕೇಳಿದ್ರೆ ಅದೇ ಹೇಳಿದ್ನಲ್ಲ ನಿಮಗೆ, ಇರಾಕಿಲ್ರಿ ಅನ್ನುವಂಥ ಮಾತಾಡಿದಾಗ ಬೇಜಾರು ಅನ್ನಿಸ್ತು. ಇವತ್ತು ಸ್ವತಃ ಅವ್ರು ನಮ್ಮ ಮಗಳು ಕುಂತಾರ ಅಂದಾಗ ನಾವೆಷ್ಟೊಂದು ಜನ ಹಿಂಗಿದ್ದೀವಲ್ಲ, ನಾವೆಷ್ಟು ಸ್ವಾರ್ಥಿ ಇದ್ದೀವಲ್ಲ, ನಮ್ಮಲ್ಲಿ ಒಂದು ಸ್ವಾರ್ಥ ಬುದ್ಧಿ ಯಾವಾಗ ಹೋಗುತ್ತಾ ಅಂತಕ್ಕಂಥ ಮಾತನ್ನು ವಿಚಾರ ಮಾಡಿದ್ವಿ. ಕ್ಯಾಸೆಟ್ ಬಂತು ತಮ್ಮದು, ತಮ್ಮ ಹಾಡುಗಳು ಸಾಕಷ್ಟು ಯಾವುದೋ ಕುನಕುರ ಏನೊಂದು ಯಾವುದೋ ಒಂದು ಕ್ಯಾಸೆಟ್ ಇರ್ತಕ್ಕದ್ದು, ಯಾವುದದು ಮಹಾಂತರ ಮಹಿಮೆ ಒಂದು ಕೆಂಗೇರಿ ಕಣ್ಮನೆ ಹಾಡುಗಳು ಸಾಕಷ್ಟು ಬೆಳಕಿಗೆ ಬಂದು ಅದರ ಯಾಕೋ ಏನೋ ಗೊತ್ತಿಲ್ಲ, ಅವ್ರನ್ನ ನಾವು ಗುರುತಿಸಕ್ಕೆ ಆಗಲಿಲ್ಲ. ಇವತ್ತು ದಿವಸ ಕೇವಲ ಅವರು ಬರೆದಿರ್ತಕ್ಕಂಥ ಸಾಹಿತ್ಯವನ್ನೇ ಹಾಡಿ ಬದುಕು ಕಟ್ಕೊಂಡಿರ್ತಕ್ಕಂಥವ್ರು ಸಾಕಷ್ಟು ಊರುಗಳಲ್ಲಿ ಹೋಗಿ ಅವರ ಹಾಡುಗಳನ್ನು ಹಾಡಿ ಹೆಸರು ಪಡೆದಿರ್ತಕ್ಕಂಥ ಕಲಾವಿದರನ್ನ ಇಬ್ಬರನ್ನ ಸ್ವತಃ ಕರ್ಕೊಂಡು ಬಂದಿದ್ದೀವಿ. ನೀವು ಅವ್ರು ಹಾಡ್ತಿರಲ್ಲ, ಅವ್ರು ಹಾಡು ಹಾಡ್ತೀರಿ, ಅವರಂತೂ ಹಾಡಲ್ಲ, ಯಾವುದೇ ವಾದ್ಯಗಳನ್ನು ನುಡಿಸಲ್ಲ, ಕೇವಲ ಅವರು ಸಾಹಿತ್ಯವನ್ನು ಮಾಡ್ತಾರೆ. ಅದರ ಸಲುವಾಗಿ ಅವರ ಹಾಡುಗಳನ್ನು ಮಾತ್ರ ಇವತ್ತಿನ ದಿವಸ ಹಾಡಬೇಕು ಅಂತ ಹೇಳಿ ಇವತ್ತು ಇಟ್ಗಿಗೆ ಬಂದೀವಿ. ಅವರ ಒಂದು 2ನೇ ಗೀತೆಯನ್ನು ಕೇಳ್ಕೊಂಡು ಬರೋಣ.
ಮಾಡ್ಕೊಳ್ತಾ ಇದ್ದೀವಿ. ಅವ್ರು ಏನು ಮಾಡ್ಯಾರ, ಎಷ್ಟು ಈಗ ಒಂದೆರಡು ಬುಕ್ ಪ್ರಿಂಟ್ ಆಗಿರೋ ಪುಸ್ತಕಗಳಂತೂ ಇಲ್ಲಿ ಅದಾವು. ಬಿಟ್ಟರೆ ಬಹುತೇಕ ಸಾಹಿತ್ಯಗಳನ್ನು ಹಾಡಿನಲ್ಲೇ ಬರೆದು ಕೊಟ್ಟಾರ. ಅವರು ಹಾಡ್ಯಾಗ ಬರೀದು ಕೊಟ್ಟು ಬಿಡೋದು, ಯಾವ ಪದ ಬರ್ದೀನಿ ಅನ್ನೋದು ಇವತ್ತಿನವ್ರಿಗೆ ಮರೆತು ಹೋಗ್ಬಿಟ್ಟೈತಿ. ಹಾಡುಗಳನ್ನು ಅವ್ರು ಬರೆದ್ರು ಕೊಟ್ಟರು, ತೊಗೊಂಡೋಗಿ ಹಾಡಿದ್ರು. ಅವು ಕ್ಯಾಸೆಟ್ಗಳು ಅದು ಬಿಡ್ಲಾ ತೊಗೊಂಡು ಹೋಗಿರ್ತಕ್ಕಂಥವ್ರು ತಮ್ಮ ಪುಸ್ತಕಗಳಲ್ಲಿ ಬರೆದಿಟ್ಟರು. ತೊಗೊಂಡು ಹೋದವ್ರು ಯಾರ್ಯಾರು ಅನ್ನೋದು ಇವತ್ತಿನ ಕಾಲಕ್ಕೆ ಅವ್ರಿಗೆ ಬಹಳ ನೆನಪು ಉಳಿದಿಲ್ಲ. ಅದಕ್ಕೆ ಅವರ ಸಾಹಿತ್ಯವನ್ನು, ಸ್ಥಾವರ ಮಠ ಅವರ ಸಾಹಿತ್ಯವನ್ನು ಯಾರು ಬರ್ದಿರಿ, ಯಾರು ಹಾಡಿರಿ, ತಮ್ಮ ಪುಸ್ತಕಗಳಲ್ಲಿದ್ದರೆ ನಮ್ಮ ಚಾನಲನ್ನು ದಯಮಾಡಿ ಸಂಪರ್ಕ ಮಾಡಿ ಅವರ ಸಾಹಿತ್ಯವನ್ನು ಎಲ್ಲೆಲ್ಲಿ ಅದಾವನ್ನು ಪುನಃ ಸಂಗ್ರಹ ಮಾಡ್ತಕ್ಕಂಥ ಮತ್ತು ಸ್ಥಾವರ ಮಠ ಸಮಗ್ರ ಸಾಹಿತ್ಯ ಅಂತಕ್ಕಂಥದ್ದೊಂದು ದೊಡ್ಡ ಪುಸ್ತಕವನ್ನು, ಯಾಕಂದ್ರೆ ಸಾವಿರಾರು ಹಾಡುಗಳು ಅವನ್ನೆಲ್ಲ ಮತ್ತೊಂದು ಸಾರಿ ಬೆಳಕಿಗೆ ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಬರೀ ಹಾಡಿನಲ್ಲೇ ಕೊಟ್ಟಾರವರು. ಯಾರಿಗೆ ಕೊಟ್ಟಿರ ಭಾಳ ಮಂದಿ ಬಂದರು ಹೋದರು ಅಂತಾರೆ, ಬಂದರು ಹೋದರು ಅಂತ ಹೇಳ್ತಾರೆ. ಯಾರಿಗೆ ಕೊಟ್ರಿ ಅಂದರೆ ಇವರು ಸರಿಯಾಗಿ ಹೆಸರು ಹೇಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಈಸ್ಕೊಂಡು ಹೋಗಿರ್ತಕ್ಕಂಥವ್ರು ಯಾರದಿರಿ, ದಯಮಾಡಿ ನಮ್ಮನ್ನು ಸಂಪರ್ಕ ಮಾಡಿರಿ. ಹಾಡು ತಮ್ಮಲ್ಲೇ ಇರಲಿ, ಒಂದು ಫೋಟೋ ಹೊಡೆದು ನಮಗೆ ಕಳಿಸ್ರಿ. ನಾವು ಅದನ್ನೊಂದು ಸ್ಥಾವರ ಮಠ ಅವರ ಒಂದು ಬಹುದೊಡ್ಡ ಒಂದು ಪುಸ್ತಕವನ್ನು ಮುದ್ರಣ ಮಾಡಿಸ್ತಕ್ಕಂಥ ಒಂದು ಆಸೆ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಸಾಹಿತ್ಯ ಕೇವಲ ಇಟ್ಕೊಂಡು ನಿಮ್ಮಲ್ಲೇ ಕೂತ್ಕೊಂಡು ಅದು ನಿಮ್ಮಲ್ಲೇ ಉಳಿತೈತಿ. ಮುಂದೆ ನಮ್ಮ ಮನೇಲಿ ಇಟ್ಕೊಂಡ್ರೆ ನಮ್ಮಲ್ಲೇ ಉಳಿತೈತಿ. ನಮ್ಮ ಮನೆ ಮತ್ತು ನಿಮ್ಮ ಮನೆ ಇಬ್ಬರು ಮನೆಯಲ್ಲೇ ಉಳಿತವ್ರ ಸಾಹಿತ್ಯ. ಮನೆಯಲ್ಲಿ ಸ್ಥಾವರ ಮಠ ಅವರ ಸಾಹಿತ್ಯವನ್ನು ಉಳಿಸುವಂಥ ಒಂದು ಪ್ರಯತ್ನ ಮಾಡೋಣ. ಇದೇ ಮಾತನ್ನು ಮುಂದೆ ಭಾಗ 3ರಲ್ಲಿ ಮಾತಾಡ್ತೀನಿ. ಈ ಸದ್ಯಕ್ಕೆ ಭಾಗ 2 ಮುಕ್ತಾಯ ಮಾಡ್ತಾ ಇದ್ದೀನಿ.